ಏನ್ ಸಣ್ಣ ಆಗಿದೆಯಾ, ನಾನು ನಿಮ್ಮ ಥರ ನಾಟಿ ಕೋಳಿ ತಿನ್ನಲ್ಲ. ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮೊದಲು ಸ್ಪೀಕರ್ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಕೂಡ ಇದ್ರು. ಏನ್ ಸಣ್ಣ ಆಗಿದೆಯಾ, ನಾನು ನಿಮ್ಮ ಥರ ನಾಟಿ ಕೋಳಿ ತಿನ್ನಲ್ಲ. ಸಿಎಂ ಸಿದ್ದರಾಮಯ್ಯ ಮನೆ ಡಿಕೆಶಿ ಮನೆಯಲ್ಲಿ ನಾಟಿ ಕೋಳಿ ತಿನ್ಕೊಂಡು ಬಂದಿದ್ರು. ಸ್ಪೀಕರ್ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೀಗೆ ಸಿಕ್ಕಿರ್ತಾರೆ ಸಾಮಾನ್ಯವಾಗಿ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ಸುನೀಲ್ ಕುಮಾರ್ ಮುಖಾಮುಖಿಯಾದರು. ಸೆಷನ್ನಿಗೆ ಒಳಪ್ರವೇಶ ನಡೆದಾಗ ಆಗಿರುತ್ತೆ. ಸಿಎಂ ಬರುವ ಮುಂಚೆಯೇ ಸ್ಪೀಕರ್ ಖಾದರ್, ಅಶೋಕ್, ಸುನೀಲ್ ಕುಮಾರ್ ಭೇಟಿಯಾದರು. ಈ ವೇಳೆ ಸಿದ್ದರಾಮಯ್ಯನವರಿಗೆ ಕೈಕುಲುಕಿ ವಿಪಕ್ಷ ನಾಯಕರು ಶುಭ ಕೋರಿದ್ರು. ಈ ವೇಳೆ ಸಿಎಂ ನಮ್ಮ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡ್ತೀರೇನಪ್ಪ ಅಂತ ಕೇಳ್ತಾರೆ. ನಗು ನಗುತ್ತಲೇ ಅಶೋಕ್ರನ್ನ ಸಿಎಂ ಕಿಚಾಯಿಸಿದ್ರು. ಇದಕ್ಕೆ ಇಬ್ಬರು ನಾಯಕರು ಯಾವುದೇ ಉತ್ತರ ನೀಡದೆ ನಗಾಡ್ಕೊಂಡು ಹೋದ್ರು. ಈ ವೇಳೆ ಅಶೋಕ್ ಅವರಿಗೆ ಸಿಎಂ ಏನ್ ಸಣ್ಣ ಆಗಿದೆಯಾ ಅಶೋಕ್ ಎಂದು ಕೇಳಿದಾಗ, ನಿಮ್ ತರ ನಾನು ನಾಟಿ ಕೋಳಿ ತಿನ್ನಲ್ಲ ಅಂತ ಹೇಳಿದ್ರು. ನಾಟಿ ಕೋಳಿ ತರಿಸುವ ಹಳ್ಳಿಯಿಂದ ತಿಂದು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಡಿಕೆಶಿ ಫೋನ್ ಮಾಡಿ. ಆ ವಿಚಾರವನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಅಶೋಕ್ ರದ್ದಾಗಿತ್ತು. ಹಾಸ್ಯ ಚಟಾಕಿಗಳಿರ್ತಾವೆ. ಕಾರಣ, ಆಸ್ ಎ ಪ್ರೋಟೋಕಾಲ್ ಪ್ರಕಾರ ಸೆಷನ್ಗೆ ಹೋಗುವ ಮುನ್ನ ರಾಜ್ಯದ ಸಿಎಂ ಜೊತೆಗೆ ವಿಪಕ್ಷ ನಾಯಕ ಆತನು ಕೂಡ ಶಾಡೋ ಸಿಎಂ ಲೆವೆಲ್ಗೆ ಬರ್ತಾರೆ. ಒಬ್ಬ ಸಿದ್ದರಾಮಯ್ಯ, ಒಬ್ಬ ಅಶೋಕ್, ಇಬ್ಬರೂ ಕೂಡ. ಅದರ ಅರ್ಥ ಅಗೌರವ ಅಂತಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದೇ ರಾಜ್ಯದ ಅಪೋಸಿಷನ್ ಲೀಡರು ಆರ್ ಅಶೋಕ್. ಹೀಗಾಗಿ ಮುಖಾಮುಖಿ ಆದಾಗ ಸ್ವಲ್ಪ ಯೋಗಕ್ಷೇಮ ವಿಚಾರಿಸುವಂತಹದ್ದು, ಹಾಗೂ ಹೋಗುಗಳ ಬಗ್ಗೆ ನಗುಮುಖದಲ್ಲೇ ಮಾತನಾಡುವಂತಹದ್ದು ಈ ಹಿಂದಿನ ಕಾಲಘಟ್ಟದ ಆಡಳಿತದಲ್ಲೂ ಕೂಡ ಇದು ಸಾಮಾನ್ಯವಾಗಿರುತ್ತೆ. ಇದನ್ನ ಅಸಾಮಾನ್ಯ ಅಥವಾ ವಿಸ್ಮಯ ಅಂತ ಹೇಳೋದಕ್ಕಾಗಲ್ಲ. ಸುನೀಲ್ ಕುಮಾರ್ ಕೂಡ ಮುಖಾಮುಖಿ ಆದರು. ಈ ಸಂದರ್ಭದಲ್ಲಿ ಒಂದಷ್ಟು ಹಾಸ್ಯ ಚಟಾಕಿಗಳು ಇಬ್ಬರಿಂದಲೂ ಕೂಡ ವ್ಯಕ್ತವಾಯಿತು. ಈ ವೇಳೆ ಸಿದ್ದರಾಮಯ್ಯನವರಿಗೆ ಕೈ ಕೊಡೋದ್ರ ಮುಖಾಂತರವಾಗಿ ಶುಭ ಕೋರ್ತಾರೆ ಆರ್ ಅಶೋಕ್. ಇನ್ನೇನು ಚಳಿಗಾಲದ ಅಧಿವೇಶನ ಶುರುವಾಯಿತು. ಅಲ್ಲಿ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಕೂಡ ಹೋಗ್ತಾರೆ. ಹೋದಾಗ ಒಂದಷ್ಟು ಚರ್ಚೆಗಳಾಗ್ತವೆ, ರಾಜಕೀಯ ಚರ್ಚೆಗಳಾಗ್ತವೆ. ಆಡಳಿತಾರೂಢ ಪಕ್ಷದವರು ಜನವಿರೋಧಿ ಕೃತ್ಯಗಳನ್ನು ಮಾಡಿದಾಗ ಅದನ್ನು ಪಟ್ಟಿ ಮಾಡಿಕೊಂಡು ವಿಪಕ್ಷದವರು ಸರ್ಕಾರವನ್ನು ಕಟ್ಟಿ ಹಾಕುವಂತಹ ಪ್ರಯತ್ನಗಳಾಗ್ತವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಿ ಆ ಸರ್ಕಾರದ ಪತನಕ್ಕೂ ಕಾರಣವಾಗಿದೆ ಅಧಿವೇಶನಗಳು. ಹಂಗೆಲ್ಲ ನಡೀತಾ ಇತ್ತು ಹಿಂದಿನ ಕಾಲಾವಧಿಗಳಲ್ಲಿ. ಆದರೆ ಈಗ ಪರಸ್ಪರ ನಿನ್ನ ಮೇಲೆ ರೇಪ್ ಕೇಸ್ ಇದೆ, ನನ್ನ ಮೇಲೆ ಕಳ್ಳತನದ ಕೇಸ್ ಇದೆ, ಈ ಚರ್ಚೆ ಮಾಡೋದಕ್ಕೆ ಅಧಿವೇಶನ ನಡೆಯೋದು. ನಿಮ್ಮ ಮೇಲೂ ಗಣಿ ಅಕ್ರಮ ನಡೆದಿದೆಯಲ್ಲ, ನನ್ನ ಮೇಲೆ ಕೇವಲ ಪೋಕ್ಸೋ ಮಾತ್ರ ಇರೋದು, ಇದು ಈಗ ನಡೀತಾ ಇರೋದು ಅಧಿವೇಶನಗಳಲ್ಲಿ. ಅವರವರ ದೋಷಾರೋಪಗಳು, ಕಿರುಚಾಟ, ಅಲೆದಾಟ, ಇವುಗಳ ಯಾವುದೇ ತರಹದ ಮೂಲಗಳನ್ನು ಹುಡ್ಕೊಂಡು ಹೋದ್ರೆ ಜನಪರ ಕಾಳಜಿಗಳು ಇರೋದಿಲ್ಲ, ರಾಜ್ಯದ ಪರ ಅಭಿವೃದ್ಧಿ ಇರೋದಿಲ್ಲ. ಕೇವಲ ಅವರವರ ಕೆಲ ಪರ್ಸನಲ್ ಮ್ಯಾಟ್ರ್ಗಳು ಮಾತ್ರ ಚರ್ಚೆಗಳಾಗ್ತವೆ. ಅದು ಆಗಕೂಡದು. ಅದು ಡೆಮೋಕ್ರಸಿ ಸಿಸ್ಟಮ್ಗೆ ವಿರುದ್ಧವಾಗಿರೋದು, ಸಂವಿಧಾನ ವಿರೋಧಿ ಕೃತ್ಯಗಳವು. ನಿಮ್ಮ ಚಪಲಗಳನ್ನು ತೀರಿಸಿಕೊಳ್ಳೋದು ಮಾತುಗಳಲ್ಲಿ, ಅವೆಲ್ಲವೂ ಕೂಡ ಸೆಷನ್ಗಳಲ್ಲಿ ನಡೀಕೂಡ್ದು. ಸೆಷನ್ಗಳಲ್ಲಿ ನಡೆಯಬೇಕಾಗಿರೋದು ಕೇವಲ ಜನಾಭಿವೃದ್ಧಿ ಕೃತ್ಯಗಳು, ಜೊತೆಗೆ ರೈತರ ಪರವಿರ್ತಕ್ಕಂಥ ವಿಚಾರಗಳು, ಸಾರಿಗೆ ಇಲಾಖೆಯನ್ನು ಹೆಂಗೆ ಡೆವಲಪ್ ಮಾಡೋದು ಅಂತೇಳಿ ಚಿಂತನೆ ಮಾಡಿ, ಅಬಕಾರಿ ಇಲಾಖೆಯನ್ನು ಹೆಂಗೆ ನಾವು ಅಭಿವೃದ್ಧಿಪಡಿಸೋದು ಅಂಥೇಳಿ ಚಿಂತನೆ ಮಾಡಿ, ಸಮಾಜ ಮುಖಿ ಕೆಲಸಗಳನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಅದು ಬಿಟ್ಟು ಪರಸ್ಪರ ದೋಷಾರೋಪ, ವೈಯಕ್ತಿಕ ಗ್ರಜ್ಜನ್ನು ತೀರಿಸಿಕೊಳ್ಳೋದಕ್ಕೆ ಅಧಿವೇಶನವನ್ನು ಬಳಸಬೇಡಿ, ಬಿ ಕೇರ್ಫುಲ್ ಅಂತ ಹೇಳಿ ಇತ್ತೀಚೆಗೆ ಜನರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ರು. ಒಟ್ಟಾರೆ ಇವತ್ತು ಆರಂಭದ ದಿವಸ ಸಿಎಂ ಮತ್ತು ವಿಪಕ್ಷ ನಾಯಕ ಮುಖಾಮುಖಿ ಭೇಟಿಯಾಗಿ ಸ್ವಲ್ಪ ಹಾಸ್ಯ ಚಟಾಕಿಯ ಪ್ರಹಸನವೂ ಕೂಡ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದು ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.